ಸಮಯದಲ್ಲಿ ಅವ್ರು ಏನು ಮಾಡಿದ್ರು ಕೇಳಿದ್ರೆ, ಈಗಾಗಲೇ ಕೊರೋನಾ 9 ಕಡೆ ದೀಪ ಹಚ್ಚಿದ್ರೆ ಸೌಂಡ್ ಡ್ಯಾಂಟೆ ಬಾರಿಸಿದ್ರೆ ಹೋಗ್ತದೆ. ಮತ್ತೊಂದು ಏನಂತ ಕೇಳಿದ್ರೆ, ಅವ್ರು ನೋಡ್ರೆ ಗೌಜೆ ಹಾಕಿದ್ರೆ ಹೋಗ್ತದೆ. ಇದೆಲ್ಲ ಅವ್ರು ಯಾವ ಕಾಲದಲ್ಲಿದ್ದಾರೆ? ಈಗಾಗಲೇ ನೋಡಿ, ರಾಮನಾದವನು ಲಕ್ಷ್ಮಣನಿಗೆ ಒಂದು ರೋಗಕ್ಕೆ ಬಂದಾವಾಗ ಅದು ಸಂಜೀವಿನಿಯನ್ನು ತಂದು ಗುಣ ಮಾಡಿದಂಥ ಆ ಕಾಲದಲ್ಲೇ ಇದೆ. ಅದು ರಾಮನಾದವನು ಕೂಡ ರಾಜಕೀಯ ಮಾಡಿರುವಂಥದ್ದು, ಅವನು ಧರ್ಮ ಪ್ರಚಾರ ಮಾಡೋದಲ್ಲ. ಇವ್ರದ್ದು ಏನೇನೋ ಸುಳ್ಳು ಒಂದು ಡ್ಯಾವಟೆ ಬಾರಿಸಿದ್ರೆ ಕೊರೋನಾ ಹೋಗ್ತದಂತೆ, ಅಲ್ಲಿ 9 ದೀಪ ಹಚ್ಚಿದ್ರೆ ಕೊರೋನಾ ಹೋಗ್ತದಂತೆ. ಎಲ್ಲಿ ಯಾವ ಕಾಲದಲ್ಲಿದ್ದಾರೆ ಇವರು? ಅದಕ್ಕಾಗಿ ಏನಂದರೆ, ಈಗ ಅಂಧಭಕ್ತರು ಏನು ಹೇಳಿದ್ರು ಕೂಡ ಈಗ ಜನ ಏನಾಗ್ತಾ ಇದೆ ಕೇಳಿದ್ರೆ, ನಮ್ಮದು ದೇಶ ಯಾವ ಇದಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ, ಅವ್ರು ಹೇಳಿದ್ದೆಲ್ಲ ಇವರು ವೇದವಾಕ್ಯ ಅಂತ ತಗೊಳ್ತಾ ಇದ್ದಾರೆ. ಅದಕ್ಕಾಗಿ ನೀನು ಅವ್ರ ವಿರುದ್ಧ ಮಾತಾಡ್ರೆ, ನೀ ಪಾಕಿಸ್ತಾನ್ಗೆ ಹೋಗು, ನೀ ಬಾಂಗ್ಲಾಗೆ ಹೋಗು, ನೀ ಚೈನಾಗೆ ಹೋಗು, ಇಂಥದ್ದೇ ಮಾತು ಇಲ್ಲ ಸಲ್ಲದ ಮಾತುಗಳು. ಯಾಕಂತ ಕೇಳಿದ್ರೆ, ನಮ್ಮದು ವೈಯಕ್ತಿಕ ದ್ವೇಷ ಇಲ್ಲ ಅವ್ರ ಮೇಲೆ. ಆದರೆ ನೀವು ಯಾವ ದಾರಿ ಅಥವಾ ಯಾವ ಮೂಢನಂಬಿಕೆಯಲ್ಲಿ ಯಾವ ಕಾಲದಲ್ಲಿದ್ದೀರಿ ಅನ್ನುವಂಥದ್ದು ನಮ್ಗೆ ಯಕ್ಷ ಪ್ರಶ್ನೆ ಆಗಿದೆ.